Hi guys, welcome back to my channel. It's Shiny Anil. ಅವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಮನೇಲಿ ಆಗಿ ಸುಮ್ಮನೆ ಕೂತಿದ್ವಿ. ಮನೇಲಿ ಇದ್ದಿದ್ದು ನಾನು ಅನಿಲ್ ಮತ್ತೆ ಅಮ್ಮ ಮತ್ತೆ ಅಮ್ಮು ಮಾತ್ರ. ಅಮ್ಮು ಕೂಡ ಅವತ್ತು ಸ್ಕೂಲ್ ಲೀವ್ ಇತ್ತು, ಅವಳಿಗೇನೋ ಸ್ಟ್ರೈಕ್ ಇತ್ತು ಅವತ್ತು ನಮ್ಮ ಡಿಸ್ಟಿಕಲ್ಲಿ. ಸೊ ಸ್ಕೂಲ್ ಬೇರೆ ಹಾಲಿಡೇ ಇತ್ತು. ಅಶ್ವಿನಿ ಮತ್ತೆ ಅವಳು ಚಿಕ್ಕ ಮಗಳು ಊರಿಗೆ ಹೋಗಿದ್ರು, ಅವ್ರು ಕೂಡ ಬೇರೆ ಕೆಲಸ ಇತ್ತು ಅಂತ. ಅಪ್ಪನೂ ಬೇರೆ ಕಡೆ ಹೋಗಿದ್ರು, ಅವ್ರಿಗೂ ಏನೋ ಕೆಲಸ ಇತ್ತು ಅಂತ. ಸೊ ಸ್ಟ್ರೈಕ್ ಇದೆ, ಎಲ್ಲೂ ಹೊರಗೆ ಹೋಗೋಂಗಿಲ್ಲ ಅಂತ ಸುಮ್ಮನೆ ಹಾಗೆ ನಾವು ಟಿವಿ ನೋಡ್ಕೊಂತ ಕೂತಿದ್ವಿ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ. ಆಗ ಅನಿಲ್ ಇದ್ದಕ್ಕಿದ್ದಂಗೆ ಕಾರ್ ಬೀಗ ತಗೊಂಡು ಸರಿ ಎಲ್ಲಾದ್ರೂ ಹೊರಗೋಣ ಬನ್ನಿ ಅಂದ. ಅಲ್ಲ, ಹೊರಗಡೆ ಸ್ಟ್ರೈಕ್ ನಡೀತಾ ಇದೆ, ಎಲ್ಲಿ ಹೋಗ್ತೀಯ ಹೊರಗಡೆ? ಹೋದ್ರೆ ಅವ್ರ ಜೊತೆ ಕುತ್ಕೊಂಡು ನಾವು ಸ್ಟ್ರೈಕಲ್ಲೇ ಕೂಡ್ಬೇಕಷ್ಟೇ, ಎಲ್ಲಿ ಹೋಗೋದು ಅಂತ. ಆಮೇಲೆ ಅವನಂದ, ಈ ಡಿಸ್ಟಿಕಲ್ಲೇ ಅಲ್ವಾ ಸ್ಟ್ರೈಕ್ ಇಡೋದು, ಹೊರಗಡೆ ಬೇರೆ ಡಿಸ್ಟಿಕ್ ಏನಾದರೂ ನಾವು ದುರ್ಗಕ್ಕೆ ಹೋಗೋಣ, ಚಿತ್ರದುರ್ಗಕ್ಕೆ ಹೋಗೋಣ ಅಂತಂದ. ಅವನಿಗೆ ಕೋಟೆ ನೋಡಬೇಕು ಅಂತ ಆಸೆ, ಅವ್ನು ನೋಡೇ ಇಲ್ಲಿಲ್ವಂತೆ. ಸೊ ಅದಕ್ಕೆ ನಾವು ಕೂಡ ಸರಿ ಬಿಡು ಮತ್ತೆ ಹೋಗೋಣ ಅಂತ ಹಾಗೆ ರೆಡಿಯಾಗಿ ಹಾಗೆ ಕಾರಲ್ಲಿ ಹತ್ತಿ ಬಂದಿದ್ದೆ ಹೊರಗಡೆ. ಹೆಂಗಿದೆ ಪ್ಲೇಸು? ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಕೋಟೆ ಒನ್ನೇ ಇಲ್ಲಮ್ಮ, ಅದವರು ಕಲ್ಲಂಗ್ ಮಟ್ಟತ. ಜೀವಿಸಲು ಬಿಡು. ಆ್ಯಕ್ಚುಲಿ ಕೋಟೆ ನೋಡೋಕ್ಕೆ ಅಂತಲೇ ನಾವು ಬಂದಿದ್ದು ಚಿತ್ರದುರ್ಗಕ್ಕೆ. ಸರಿಯಾಗಿ ಬಿಸಿಲು ಆ ಟೈಮಲ್ಲಿ ಹೊರಗಡೆ. ಸೊ ನಾವು ಸಾಯಂಕಾಲ ಕೋಟೆ ಹತ್ರ ಹೋಗೋಣ, ಫಸ್ಟು ಇಲ್ಲಿ ಮುರುಘಾ ವನ ಅಂತಿದೆ ಅಂತ, ಅಲ್ಲಿಗೆ ಹೋಗೋಣ ಅಂತ ನಾನೇ ಕರ್ಕೊಂಬಂದಿದ್ದು. ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದ್ಸಲ ನಾವೆಲ್ಲ ಸೇರಿ ಹೋಗಿದ್ವಿ, ನನ್ನ ಕಲೀಗ್ಸ್ ಎಲ್ಲ ಸೇರಿ. ಅಮ್ಮನಿಗೆ ಅವಾಗ ಫೋಟೋ ನೋಡಿದಾಗಿಂದನೇ ಆಸೆ ಅಲ್ಲಿ ಹೋಗಬೇಕು ಅಂತ. ಆಲ್ಮೋಸ್ಟ್ ಅಮ್ಮ ಮರ್ತೇ ಹೋಗಿದ್ರು, ಆದರೆ ಈ ಸಲ ವೆಕೇಷನಲ್ಲಿ ಒಂದ್ಸಲ ಕೇಳಿದ್ರು ಕೂಡ, ಹೋಗೋಣವಾ ಅಲ್ಲಿಗೆ ಅಂತಂದು. ನಾನು ಅಲ್ಲಿ ಏನಿದೆ ಅಮ್ಮ, ಬಳೆ ಗೊಂಬೆಗಳ ಥರ ಅಷ್ಟೇ ಇರೋದು, ಅಲ್ಲಿ ಏನು ಹೋಗಬೇಕು ಅಂತಂದೆ. ಅದಕ್ಕೆ ಅಮ್ಮ ಸರಿ ಬಿಡು ಅಂತ ಸುಮ್ಮನಾದ್ರು. ಮತ್ತು ನಮಗೆ ಬಿಸಿಲಿತ್ತು ಅನ್ನೋದಕ್ಕೆ ನಾವು ಈ ಕಡೆ ಬಂದ್ವಾ. ಸೊ ಒಳಗೆ ಬಂದ ತಕ್ಷಣ ನಮ್ಮ ಮನೇಲಿ ಇರೋರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ಬಿಡ್ತು. ಎಷ್ಟು ಚೆನ್ನಾಗಿದೆ ನೀ ಈ ಪ್ಲೇಸ್ನ ನೋಡಿ ಏನಕ್ಕೆ ಹೋಗೋದು ಅಂತಿದ್ದೆ. ಆ್ಯಕ್ಚುಲಿ ನೆನಪೇ ಇಲ್ಲ ಇವೆಲ್ಲ ಇರೋದಲ್ಲಿ. ಅಮ್ಮನಿಗೆ, ಅನಿಲಿಗೆ, ಅಮ್ಮುಗೆ ದೇ ಎಂಜಾಯ್ಡ್ ಲೈಕ್ ಎನಿಥಿಂಗ್. ತುಂಬ ತಣ್ಣಗಿದೆ, ಕಾಣಿಸ್ಬೋದು ಎಲ್ಲ ಕಡೆ ಬರೀ ಮರ ಅದು ಇದು ಇರೋದು. ಎಲ್ಲಿಂದ ಅಂದರೆ ಡೈನೋಸರಿಂದ ಈ ಮಾಡರ್ನ್ ವರ್ಲ್ಡ್ ಹೆಂಗಿದೆ ಅನ್ನೋದು ದೇ ಹ್ಯಾವ್ ಮೇಡ್ ಇಟ್. ಅಲ್ಲಿಂದ ಮಂಗನಿಂದ ಮಾನವ, ಮತ್ತು ವಿಲೇಜ್ ಲೈಫ್ ಹೆಂಗೆ ಸ್ಟಾರ್ಟ್ ಆಯಿತು, ಅದಾದಮೇಲೆ ಶಂಕರಾಚಾರ್ಯ ಅವರೆಲ್ಲ ಬಂದಿದ್ದು, ಅದಾದಮೇಲೆ ಜೀಸಸ್ ಕ್ರೈಸ್ಟು, ಮುಸ್ಲಿಮ್ಸು, ಹೆಂಗಾಯಿತು ಎಲ್ಲದು. ಸೊ ಇಟ್ಸ್ ಅ ಹೋಲ್ ಥಿಂಗ್. ಇವತ್ತು ಮಾಡರ್ನ್ ವರ್ಲ್ಡ್ವರೆಗೂ ಎಲ್ಲದೂ ಅವರು ಮಾಡಿಟ್ಟಿದ್ದಾರೆ. ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಅಮ್ಮ ಅಂತೂ ಲಿಟ್ರಲಿ ಅದು ಎಲ್ಲ ಬರೆದಿಟ್ಟಿದ್ದಾರಲ್ವಾ ಆ ಡೀಟೇಲ್ ಆಗಿ, ಒಂದೊಂದು ಬೋರ್ಡ್ನ ಸಹಿತ ಓದ್ಕೊಂಡು ಬಂದಿದ್ದು. ನನಗಂತೂ ಅದನ್ನ ವಿಡಿಯೋ ಹಿಡಿ, ಇದು ಬರ್ದಿದ್ದು ನೀನು ತೆಗಿ ಅದನ್ನು ನೀಟಾಗಿ ಒಂದು ವಿಡಿಯೋ ಮಾಡಿ ನೀನು ಹಾಕು ಅಂತ. ಅಮ್ಮ ಯಾರು ನೋಡ್ತಾರಮ್ಮ ಅಷ್ಟು ಪೇಷನ್ಸಾಗಿ ಕೂತ್ಕೊಂಡು ಅದನ್ನೆಲ್ಲ ಬರ್ದಿರೋದೆಲ್ಲ? ಅಂದರೆ ಯಾರು ನೋಡ್ತಾರಲ್ವೋ, ನಾನು ನಿನ್ನ ವಿಡಿಯೋನ 3-4 ಸಲ ನೋಡ್ತೀನಿ ಒಂದೊಂದು ದಿನಕ್ಕೆ, ನೀನು ಹಾಕು ನಾನು ನೋಡ್ತೀನಿ. ನಾ ಹೇಳಿದೆ, ಸರಿ ನಿನಗೋಸ್ಕರ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಕೊಡ್ತೀನಿ ಫುಲ್ ಡೀಟೇಲಾಗಿ, ಅದನ್ನು ನೀನು ನೋಡು, ನಾನು ಇದನ್ನು ಎಡಿಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಎಷ್ಟೆಷ್ಟು ಆಗುತ್ತೋ ಅಷ್ಟು ಅಂತ ಹೇಳಿದ್ದೆ. ಬಟ್ ಶಿ ಥರಲಿ ಎಂಜಾಯ್ಡ್ ಇಟ್. ಎಲ್ಲದೂ ಓದ್ಕೊಂಡು ಎಲ್ಲದೂ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಲ್ಲಿ ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಜಸ್ಟ್ ತುಂಬ ಖುಷಿ ಆಯಿತು ಅಮ್ಮ ಅಷ್ಟು ಎಂಜಾಯ್ ಮಾಡಿದ್ದು ನೋಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಲಿಟ್ರಲಿ ಒಂದು ವಿಲೇಜ್ ನೋಡೋ ಒಂದು ಫೀಲಿಂಗ್ ಆಯ್ತಾ. ತುಂಬ ಚೆನ್ನಾಗಿದೆ. ಇದೆಲ್ಲ ರಿಯಲ್ ಮರಾನೇ, ನಥಿಂಗ್ ಆರ್ಟಿಫಿಷಿಯಲ್. ಇದು ಎಲ್ಲ ಗ್ರೀನರಿ, ಇದೆಲ್ಲ ಕಟ್ಟಿರೋದು ಕೂಡ ರಿಯಲ್ ಆಗಿ. ಜಸ್ಟ್ ಅದೇನು ಸ್ಟ್ಯಾಚ್ಯೂಸ್ ಮಾಡಿ ಇಟ್ಟಿದ್ದಾರಲ್ಲ ಅದು ಮಾತ್ರ ಅದು ಆರ್ಟಿಫಿಷಿಯಲ್. ಇದನ್ನೆಲ್ಲ ನೋಡ್ತಾ ಇದ್ದೀವಿ, ಲಿಟ್ರಲಿ ಫೀಲ್ ಎಲ್ಲೋ ವಿಲೇಜಲ್ಲಿ ಇದ್ದೀವಿ ಅನ್ನೋ ಥರ ಒಂದು ಫೀಲಿಂಗು. ತುಂಬ ಚೆನ್ನಾಗಿದೆ, ತುಂಬ ತಣ್ಣಗಿದೆ. ದಟ್ಸ್ ಮೇನ್ ಥಿಂಗ್. ಸುತ್ತಾಡೋದಕ್ಕಲ್ವಾ, ಬಿಸಿ ಇದ್ದರೆ ಶೆಕೆ ಇದ್ದರೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ
ವೈದ್ಯ ಸಂಘಯ ರೋಗಿಗಳಿಗೆ ಮದ್ದನ್ನು ನೀಡುವ ಶಾರೀರಿಕ ಮಾತ್ರವಲ್ಲ ಅಂತರಂಗದ ಕಾಯಿಲೆಗಳಿಗೆ ಚಿಕಿತ್ಸೆ. ನಾವು ಈಗ ಮಾತಾಡ್ತಿದ್ದೀವಿ ಮೆಂಟಲ್ ಹೆಲ್ತ್ ಬಗ್ಗೆ, ಆಗಿಂದನೂ ಇದೆ. ಸೊ ದಿಸ್ ನಥಿಂಗ್ ರಾಂಗ್ ಇನ್ ಸ್ಪೀಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಆರ್ ಟೇಕಿಂಗ್ ಏನು ಹೇಳೋದು ಕ್ಲಿನಿಕಲ್ ಹೆಲ್ಪ್ ಮೆಂಟಲ್ ಹೆಲ್ತಿಗೆ ಅಲ್ವಾ. ಆಗಿಂದನೂ ಅದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವೀಗ ಅದೊಂದು ಟ್ಯಾಬು ಥರ ನೋಡ್ತಾ ಇದ್ದೀವಿ ಅಷ್ಟೇ. ಅಯ್ಯೋ ಮೆಂಟಲ್ ಹೆಲ್ತ್ ಅಯ್ಯೋ ಏನಾಯಿತು ಅಂತಂದು ಅಂತ. ಒಳಗೆ ಹೋಗೋದು, ಅವ್ರ ಜೊತೆ ನಿಂತ್ಕೊಳ್ಳೋದು, ಫೋಟೋ ತಗೊಳ್ಳೋದು. ರಿಸೆಪ್ಷನ್ ಫೋಟೋ. ಚಿರಿ ಕಲ್ಯಾಣಕ್ಕೆ ಪೋನೆ ಇದನ್ನ ಗಿಫ್ಟ್ ಕೊಡ್ತಿಟ್ವಾ. ಅಮ್ಮ ಕಣ್ಣು ತೆಗೆದ್ಬಿಟ್ಟಾರಮ್ಮ ಅವ್ರದ್ದು ನೋಡು. ಅಯ್ಯಯ್ಯೋ ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅಮ್ಮು ಏನಾಮ ಅದು? ಝೀಬ್ರಾ. ಹಾಗೆ ಸುಮಾರು ಏರಿಯಾ ಇದೆ ಆಯಿತಾ ನೋಡೋದಕ್ಕೆ. ನಡೆಯೋದಕ್ಕೆ ಗಟ್ಟಿ ಇಡಬೇಕು. ಅಮ್ಮನ ಕಾಲು ನೋವಿದ್ರೂ ಕೂಡ ಅಮ್ಮ ಅದನ್ನು ತಲೆನೇ ಕರ್ಸ್ಕೊಂಡಿಲ್ಲ, ಆರಾಮಾಗಿ ನಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದೇ ರೀತಿ ನೋಡ್ಕೊಂಡು ಬರ್ತಾನೆ ಇದ್ರು. ಮಧ್ಯಾಹ್ನ ಊಟದ ಕೂಡ ಟೈಮ್ ಆಗಿಬಿಟ್ಟಿತ್ತು. ಅದು ಯಾರಿಗೂ ನೆನಪೇ ಇರಲಿಲ್ಲ ಹೊಟ್ಟೆ ಹಸಿತಾ ಇದೆ ಅಂತಂದು ಅಂತ. ಆ್ಯಕ್ಚುಲಿ ನನಗೆ ವ್ಲಾಗ್ ಮಾಡಬೇಕು ಅನ್ನೋ ಇಂಟೆನ್ಷನ್ನೇ ಇರಲಿಲ್ಲ. ನಾನು ಸ್ವಲ್ಪ ರೀಲ್ಸಿಗೆ ಅಷ್ಟೇ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಳ್ಳೋಣ ಸಾಕು, ರೀಲ್ಸಿಗೆ ನನಗೆ 60 ಸೆಕೆಂಡ್ಸಿಗೆ ಎಷ್ಟು ಬೇಕು ಅಂತ ಮಾಡ್ತಾಯಿದ್ದೆ. ಆಮೇಲೆ ನಾನು ಎಂಟ್ರಿ ಆಗಿ ಅಲ್ವಾ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ವೀಡಿಯೋ ಆಗೋಯ್ತು. ನಾನು ಆಮೇಲೆ ಅಯ್ಯೋ ಇದನ್ನು ರೀಲ್ಸಲ್ಲಿ ಹೇಗೆ ಮಾಡೋದು, ಎಷ್ಟು ಪಾರ್ಟ್ಸ್ ಮಾಡಬೇಕು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸರಿ ವ್ಲಾಗ್ ಥರ ಮಾಡಿಬಿಡೋಣ ಅಂತ ಆಮೇಲೆ ನಾನು ಲ್ಯಾಂಡ್ಸ್ಕೇಪಲ್ಲಿ ವೀಡಿಯೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆ ಡೈನೋಸರಿಂದು ಅದೆಲ್ಲ ಸ್ಟಾರ್ಟಿಂಗ್ ವೀಡಿಯೋ ಎಲ್ಲ ಅಲ್ವಾ ಇದರಲ್ಲೇ ಇದೆ, ಏನು ಲ್ಯಾಂಡ್ಸ್ಕೇಪಲ್ಲಿ ಇಲ್ಲ. ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡೋಕ್ಕೂ ಆಗಲಿಲ್ಲ. ಎನಿವೇಸ್ ಅದಾದಮೇಲೆ ಇಷ್ಟೊಂದು ವೀಡಿಯೋ ಇದೆ. ಅಮ್ಮ ಹೇಳ್ತಿದ್ರು ಇದನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕು ಅಂತ. ಅಮ್ಮ ಯಾರು ನೋಡ್ತಾರಮ್ಮ ಅದನ್ನೆಲ್ಲ ಅಂತಲೇ ನನ್ನ ಇಂಟೆನ್ಷನ್. ಸೊ ನಾನು ಎಲ್ಲದೂ ಎಡಿಟ್ ಮಾಡಿ ಸ್ವಲ್ಪ ಹಾಕ್ತೀನಿ, ಅದೇ ಕರೆಕ್ಟಾಗಿರುತ್ತೆ ಅಂತ ಹಾಕಿರೋದು. ಸೊ ಹೌ ಆರ್ ಯು ಫೀಲಿಂಗ್ ಮಾ? ಖುಷಿ ಆಯ್ತಾ? ತುಂಬಾ ಖುಷಿ. ನನಗೆ ಈ ತರ ನೋಡಕ್ಕೆಲ್ಲ ಕಾಲ್ ನೋವಿದ್ರು ನೋಡ್ತೀನಿ ನೋಡು ಅಂತ ಆ ತರ ಏನು ಕಾಲ್ ನೋವೆಲ್ಲ ಈಗ ನೆನಪೇ ಬರಲ್ಲ ನಿನಗೆ. ಹೋಗಿ ರೆಸ್ಟ್ ತಗೋಣ, ಹೋದ್ಮೇಲೆ ನೋಡ್ಕೊಂಡವ್ರೆ ಸರ್. ನಾವೇ ಮಾಡ್ಕೋಬೇಕಂದ್ರೆ ಕಷ್ಟನೇ. ಈ ಅಮ್ಮನ್ಗೆ ಹೋದ ಕಡೆ ಎಲ್ಲ ಒಂದೊಂದು ಚೇರ್ ಸಿಗ್ತಾ ಇದೆ ಕುತ್ಕೊಳ್ಳಕ್ಕೆ. ಅಮ್ಮ ನಲ್ಲಾಗಿದಮ್ಮ ವ್ಯೂ ವಿಡಿಯೋ ಎಡಿಟ್ ಮಾಡ್ತಾ ಇರಬೇಕಾದ್ರೇ ಈ ವಾಯ್ಸ್ ಓವರ್ ಕೊಡಬೇಕಾದ್ರೇ ನೋಡ್ತಾ ಇದ್ರೆ ಅಲ್ವಾ, ಐ ಆಮ್ ಮಿಸ್ಸಿಂಗ್ ಅಮ್ಮು ಲೈಕ್ ಎನಿಥಿಂಗ್. ನನ್ನ ಮತ್ತು ಅವ್ರ ಬಾಂಡ್ ಎಲ್ಲ ತುಂಬ ಸ್ಪೆಷಲ್. ಅವ್ರು ನನ್ನ ದೊಡ್ಡಮ್ಮನ ಥರ ಟ್ರೀಟೇ ಮಾಡಲ್ಲ. ದೇ ಜಸ್ಟ್ ಟ್ರೀಟ್ ಮೀ ಲೈಕ್ ಫ್ರೆಂಡ್. ಅವ್ರ ವಯಸ್ಸಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತಾರಲ್ಲ ಅದೇ ರೀತಿಯೇ ಅವ್ರು ನನ್ನ ಟ್ರೀಟ್ ಮಾಡೋದು. ಆ್ಯಂಡ್ ಇಟ್ಸ್ ವೆರಿ ಪ್ಯೂರ್ ಬಾಂಡ್ ಆ್ಯಂಡ್ ಐ ವಿಶ್ ಇಟ್ ವಿಲ್ ಸ್ಟೇ ಫಾರ್ ಎವರ್ ಲೈಕ್ ದ್ಯಾಟ್. ಸರಿ, ಅದನ್ನು ಮುಗಿಸ್ಕೊಂಡು ನಾವು ಅದೇ ರೀತಿ ಊಟಕ್ಕೆ ಹೊರಟ್ವಿ ಒಂದು 5:30 ಹೋದ್ವಿ. 6 ಗಂಟೆಗೆ ಅದು ಕ್ಲೋಸ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಸೊ ಇನ್ನೇನು ಮಾಡೋದು, ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರಬೇಕಾಯ್ತು ಅಷ್ಟೇ. ಆಮೇಲೆ ಬರಬೇಕಾದ್ರೆ ಸ್ವಲ್ಪ ಫ್ರೆಂಡ್ಸಿಗೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ನಾನು ಬಂದೆ. ಹೋಗೋಷ್ಟೊತ್ತಿಗೆ ರಾತ್ರಿ ಆಗಿಬಿಟ್ಟಿತ್ತು. ಸೊ that's all for today guys. See you guys in the next video. Until then, take good care of yourself and your loved ones. Thanks for watching. Bye bye.